ಮುಂಡಂಗೋಡ ತಾಲೂಕಿನ ಸಾಲ್ಗಾಂವ್, ಅಜ್ಜಳ್ಳಿ ಮತ್ತು ಚಿಗಳ್ಳಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರಿಂದು ವಿದ್ಯುಕ್ತವಾಗಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಚಿಗಳ್ಳಿ ಪ್ರೌಢಶಾಲೆಗೆ 30 ಲಕ್ಷ ರೂಪಾಯಿ ಹಾಗೂ ಸಾಲ್ಗಾಂವ್ ಮತ್ತು ಅಜ್ಜಳ್ಳಿ ಶಾಲೆಗಳಿಗೆ ತಲಾ 15 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳಲಾಗುತ್ತಿದ್ದು, ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗೆ ಮೀರಿಸುವಂತೆ ಬಲಪಡಿಸುವುದು ತಮ್ಮ ಗುರಿ ಎಂದು ಶಾಸಕರು ತಿಳಿಸಿದ್ದಾರೆ. ಈ ವೇಳೆ ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಸಾಧಿಸಿರುವ ಅತ್ಯುತ್ತಮ ಫಲಿತಾಂಶದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಅವರು, ಉತ್ತಮ ಫಲಿತಾಂಶಕ್ಕಾಗಿ ಶ್ರಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಮುಖ್ಯ ಶಿಕ್ಷಕರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶಿಕ್ಷಕರೇ ಬಹಳ ಸಂತೋಷದಿಂದ ನಾವೆಲ್ಲರೂ ಸೇರಿ ಶಾಲೆಯ ನೂತನ ಕಟ್ಟಡದ ಶಿಲಾನ್ಯಾಸವನ್ನು ಈ ದೇಗುಲ ಒಂದು ಜಾತಿಗೆ, ಒಂದು ಪಕ್ಷಕ್ಕೆ, ಒಂದು ವರ್ಗಕ್ಕೆ, ಒಂದು ಧರ್ಮಕ್ಕೆ ತಿಳಿಯತಕ್ಕಂಥದ್ದು. ಈ ದೇಗುಲ ಎಲ್ಲ ಜಾತಿ, ಎಲ್ಲ ವರ್ಗಕ್ಕೆ ಅನೇಕ ಕಾಲಗಳಿಗೆ ಪಾಠ ಹೇಳ್ತಾ 25 ತಂದೆ ಒಂದೆಲ್ಲ ಪ್ರೊಡಕ್ಷನ್ ಆಗ್ತದೆ. ಅನೇಕ ವರ್ಷಗಳ ಕಾಲ ನಡೀತಕ್ಕಂಥದ್ದು. 20 ಕೋಟಿ ರೂಪಾಯಿ ಕೊಟ್ಟು 37-38 ಕಡೆ ರೋಡು, ಜೂನಿಯರ್ ಕಾಲೇಜ್, ಹೈಸ್ಕೂಲ್ ಎಲ್ಲ ಕಡೆ ಮಳಿಗೆಲ್ ಕೊಟ್ಟೆ, ಇದು ಕೊಟ್ಟೆ, ಈ ಹೈಸ್ಕೂಲಿಗೆ ಕೊಟ್ಟೆ, ಚಿಗಳ್ಳಿ ಹೈಸ್ಕೂಲಿಗೆ ಭಾಳ ಮಕ್ಕಳಿದ್ದಾರೆ, ಒಳ್ಳೆ ರೂಮ್ ಬೇಕು ಅಂತ ಕೊಟ್ಟೆ, ಸಾಲ್ಗಾಂವ್ ಕೊಟ್ಟೆ. ಈ ತಾಲೂಕಿನಲ್ಲಿ 20-21 ರೂಮ್ ಕೊಟ್ಟೆ. ಇದು ಮೂಲಭೂತ ಉದ್ದೇಶ ನಮ್ಮ ಮಕ್ಕಳಿಗೆ ಇವತ್ತಿನ ಖಾಸಗಿ ಶಾಲೆಯ ಗೀಳಿನಲ್ಲಿ ಪಾಲಕರಿಗೆ ನಮ್ಮ ಮಕ್ಕಳನ್ನು ಉತ್ತಮವಾದಂಥ ಶಾಲೆಗೆ ಕಳಿಸಬೇಕು ಅಂತಕ್ಕಂಥ ಹೆಬ್ಬಯಕೆ. ಹಾಗಾಗಿ ಉತ್ತಮವಾದಂಥ ಕಟ್ಟಡವನ್ನು ನಾವು ಇದರಿಂದ ಸರ್ಕಾರಿ ಆ ಕಾರಣಕ್ಕಾಗಿ ಇಂಥ ಒಂದು ಶಾಲೆಗೆ ನಾವು ಕೊಟ್ಟಿದ್ದೇವೆ. ನಮ್ಮ LT ಪಾಟೀಲ್ ಊರು ಇದು, ಹಾಗಾಗಿ ಅವ್ರ ಶಾಲೆಗೂ ಕೊಟ್ಟಿದ್ದೇವೆ. ಚೆನ್ನಾಗಾಗಲಿ, ಇಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಉಜ್ವಲ ಭವಿಷ್ಯ ಸಿಕ್ಕಲಿ, ಜೀವನದಲ್ಲಿ ಎತ್ತ ಆಗಲಿ. ಎಲ್ಲರಿಗೂ ನಮಸ್ಕಾರ.